ತುಮಕೂರು ಜಿಲ್ಲೆ ಕೊನಕಲ್ ತಾಲೂಕು ಅಮೃತೂರ ಹುಬ್ಬಳ್ಳಿ ಹನುಮಪುರ ಗ್ರಾಮದಲ್ಲಿ ರಾತ್ರಿ ಸುಮಾರು 4 ಗಂಟೆ ಅಲ್ಲಿನ ಊರಿನ ಗ್ರಾಮದೊಳಗೆ ಚಿರತೆ ನುಗ್ಗಿ ಕೋಳಿಯನ್ನ ಎಳೆದುಕೊಂಡು ಹೋಗಿದ್ದು ಮನೆಯ ಮುಂದೆ ಇರುವ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ ಮತ್ತು 1 ತಿಂಗಳ ಹಿಂದೆ ಸಹ ಇದೇ ಗ್ರಾಮಕ್ಕೆ ಬಂದ ಚಿರತೆ ಹಸುವಿನ ಕರುಗಳನ್ನು ಸಹ ಎಳೆದಾಡಿರುತ್ತದೆ. ಅದನ್ನು ನೋಡಿದ ಗ್ರಾಮಸ್ಥರು ಸಂಬಂಧಪಟ್ಟಂತಹ ಅರಣ್ಯ ಇಲಾಖೆಯವರಿಗೆ ದೂರು ಸಹ ನೀಡಿದ್ರು ಏನು ಪ್ರಯೋಜನವಾಗಿರುವುದಿಲ್ಲ. ಅದರ ಸಂಬಂಧ ಪಟ್ಟಣದ ಅಧಿಕಾರಿಗಳು ಸಹ ಜವಾಬ್ದಾರಿಯಿಂದ ವರ್ತಿಸುತ್ತಿದ್ದು ಸುತ್ತಮುತ್ತಲಿನ ಊರಿನ ಜನಗಳಿಗೆ ಮತ್ತು ಮಕ್ಕಳಿಗೆ, ರೈತರಿಗೆ ಹಗಲು ರಾತ್ರಿಯ ವೇಳೆ ತೋಟ ಜಮೀನುಗಳಿಗೆ ಹೋಗಲು ಭಯ ಉಂಟಾಗುತ್ತಿದ್ದು, ಇದಕ್ಕೆ ಅರಣ್ಯ ಅಧಿಕಾರಿಗಳು ಕಾರಣ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಹ ನೀಡಿದ್ರೂ ಏನು ಪ್ರಯೋಜನವಾಗ್ತಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಮ್ದು ಅಮೃತೂರು ಹೋಬಳಿ ಕುಣಿಗಲ್ ತಾಲೂಕು ತುಮಕೂರು ಡಿಸ್ಟಿಕ್ ಹನುಮಪುರ ಗ್ರಾಮ. ಇದು ರಾತ್ರಿ ಬಂದು ಒಂದು ಚಿರತೆ ಬಂದು ಕೋಳಿ ಹಿಡ್ಕೊಂಡು ಹೋಗ್ಬಿಟ್ಟೈತೆ. ರಾತ್ರಿ 3:15 ಇಲ್ಲಿ ಕೋಳಿ ಮೀತಿ ಆಚೆ ಬಂದು ಬೆಳಗ್ಗೆ ಬಂದೈತೆ. ರಾತ್ರಿ ಇಲ್ಲಿ ನೋಡಿ ಮನೆ ಇದು, ಇಲ್ಲಿ ಊರು ನೋಡಿ, ಊರ ಅಕ್ಕಪ್ಪ ಏನು ತೋಟದ ಮನೆಯಲ್ಲ ಮನೆ ಕಟ್ಕೊಂಡಿಲ್ಲ ನಾವು. ಗ್ರಾಮ ಇದು, ಹನುಮಪುರ ಗ್ರಾಮ ಇದು. ಈ ಮನೆ ಒಳಗೆ ಮಕ್ಳು ಆಚೆ ಬರೋಂಗಿಲ್ಲ. ಮುಸ್ಸಂಜೆಯಲ್ಲಿ ಮತ್ತೆ ಬೆಳಿಗ್ಗೆ ಪತ್ತು ಮಕ್ಕಳು ಆಚೆ ಕಡೆ ಬರೋಂಗಿಲ್ಲ. 1 ವರ್ಷದ ಮಕ್ಕಳು, 2 ವರ್ಷದ ಮಕ್ಕಳು ಇರ್ತವೆ ಮನೆ ಒಳಗಡೆ. ಯಾವಾಗಲೂ ಮನೆ ಒಳಗಡೆ ನಾವು ಕಾಂಪೌಂಡ್ ಕಟ್ಕೊಂಡು ಒಳಗಡೆ ಕೂಡ ಇಕ್ಕೊಳ್ಳೋಕ್ಕಲ್ಲ ಮಕ್ಕಳುಗಳನ್ನ. ಊರೊಳಗೆ ಬಂದೈತೆ ಚಿರತೆ ಬಂದು. ರಾತ್ರಿ ಈಗ CCTVಯಲ್ಲಿ ರೆಕಾರ್ಡ್ ಆಗಿರೋದಕ್ಕೆ ಸರಿ ಆಯಿತು. ಇಲ್ಲ ಅಂದಿದ್ರೆ ನಾವು ಚಿರತೆ ಬಂದಾಯ್ತೋ ಇನ್ನೊಂದು ಬಂದಾಯ್ತೋ ಅಂತ ಗೊತ್ತಿರ್ತಾ ಇರಲಿಲ್ಲ ನಮಗೆ. ನಾಯಿ ಬಂದು ಕೋಳಿ ಕದೀತೋ ಇಲ್ಲ ಏನು ಬಂತು ಗೊತ್ತಾಗ್ತಿರಲಿಲ್ಲ. CCTVಯಲ್ಲಿ ಗೊತ್ತಾಗಿರೋದಕ್ಕೆ, ಚಿರತೆ ಬಂದಿರೋದು ಗೊತ್ತಾಗಿರೋದಕ್ಕೆ ನಮ್ಗೆ ಗೊತ್ತಾಗಿದ್ದು ಚಿರತೆ ಐತೆ ಅಂದ್ಬಿಟ್ಟು.